ಇಬ್ರಿಗೂ ಹೊಸ ವರ್ಷದ ಶುಭಾಶಯಗಳು ಆ್ಯಂಡ್ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನಟರಾಜ್ ಅವರೇ, ಟೀಸರ್ ನೋಡಿದಾಗ ಫುಲ್ ರಗ್ಗೆಡ್ ಆಗಿ ರಾ ಆಗಿ ಕಾಣಿಸ್ಕೊಂಡ್ರಿ. ಅದೇ ಈ ಹಾಡಿನಲ್ಲಿ ಸ್ಟೈಲಿಶ್ ಆಗಿ ರೊಮ್ಯಾಂಟಿಕ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಏನು ಮ್ಯಾಜಿಕ್ ಮಾಡ್ತಿದ್ದೀರಾ, ಪ್ರತಿ ವಿಜುವಲ್ಸಲ್ಲೂ ನೀವು ಯು ಕ್ರಿಯೇಟಿಂಗ್ ಮ್ಯಾಜಿಕ್. ಸೊ ಈ ಹಾಡಿನ ಬಗ್ಗೆ ನೀವಿಬ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಯು ಲುಕಿಂಗ್ ಗಾರ್ಜಿಯಸ್ ನಿರೀಕ್ಷಾ ಅವರೇ. ಎಲ್ಲರಿಗೂ ನಮಸ್ಕಾರ. ಸೊ ಡಿಡ್ ಯು ಲೈಕ್ ದ ಸಾಂಗ್? ಚೆನ್ನಾಗಿ ಇಷ್ಟ ಆಯ್ತಾ ಕಬ್ಬಿನ ಜಲ್ಲೆ? ಸ್ವಲ್ಪ ಮುಂದೆ ಬನ್ನಿ ನಮಗೆ. ಥ್ಯಾಂಕ್ ಯು ಸೊ ಮಚ್. ಸೊ ಇಲ್ಲ, ಆ ಥರ ಹಾರ್ಡ್ ವರ್ಕ್ ತುಂಬ ಮಾಡಿದ್ವಿ. ಹಾಂ, ನೀವು ಹೇಳ್ದಂಗೆ ಅಲ್ಲಿ ರಗಡ್ ಲುಕ್ಕು, ಇಲ್ಲಿ ರೊಮ್ಯಾಂಟಿಕ್ ಲುಕ್ಕು, ಎಲ್ಲದೂ ಸಸ್ಪೆನ್ಸೇ. ಅಂದರೆ ಆಡಿಯನ್ಸಿಗೆ ಡೆಫಿನೆಟಾಗಿ ವಿ ಆರ್ ನಾಟ್ ಗಿವಿಂಗ್ ಎನಿ ಕ್ಲೂಸ್. ಅವ್ರಿಗೆ ಎಷ್ಟು ಬೇಕು ಎಂಜಾಯ್ ಮಾಡಲಿಕ್ಕೆ ಎಂಟೈರ್ ಮೂವಿ 2.5 hours ಕೂತ್ಕೊಂಡ್ರೆ ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ವರೆಗೂ ಯಾವ ಥರ ಎಂಜಾಯ್ ಮಾಡಬೇಕು, ಹೇಗೆ ಸಸ್ಪೆನ್ಸ್ ಇರಬೇಕು, ಎಲ್ಲದನ್ನೂ ಕ್ಯಾರಿ ಆಗುತ್ತೆ. ಬಟ್ ನೀವು ಯಾವುದೇ ಟೀಸರ್ ನೋಡಿ, ಟೈಟಲ್ ಟೀಸರ್ ನೋಡಿ, ಸಾಂಗ್ ನೋಡಿ, ಯಾವುದನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಅದೇ ಸೀಕ್ರೆಟ್ ನಮ್ಮ ಮೂವಿದು. ಬಟ್ 6th February ಬರ್ತಾ ಇದ್ದೀವಿ, ಪ್ಯಾನ್ ಇಂಡಿಯಾ. ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ನಿರೀಕ್ಷಾ ಅವರೇ, ಒಂದು ವಿಷಯ ಹೇಳ್ಬೇಕು ನಿಮ್ಮೆಲ್ರಿಗೂ. ಈ ಹಾಡಿನಲ್ಲಿ, ಕಬ್ಬಿನ ಜಲ್ಲೆ ಸಾಂಗ್ನಲ್ಲಿ ಕಾಡ ನಟರಾಜ್ ಅವ್ರ ಜೊತೆ, ಹೀರೋ ಜೊತೆ ಡ್ಯಾನ್ಸ್ ಮಾಡಿ ಅಂದರೆ ನಮ್ಮ ಹೀರೋಯಿನ್ ನಿರೀಕ್ಷಾ ಶೆಟ್ಟಿ ಅವರು ಮೊಸಳೆ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ. ಅಲ್ಲ, ನಿಮಗೆ ಇವ್ರಿಗಿಂತ ಮೊಸಳೆ ಬೆಟ್ರ್ ಅಂತ ಅನ್ಸಿದ್ದು ಯಾಕೆ ಮೇಡಮ್? ಇಲ್ಲ ಇಲ್ಲ, ಮೊಸಳೆ ಬೆಟರ್ ಅಂತ ಅನಿಸಿಲ್ಲ ನನಗೆ. ಅವ್ರು ಹೇಳ್ತಾ ಇದ್ರಲ್ಲಿ ಮೊಸಳೆ ಇದೆ ಅಂತ ನಾನು ಹೋಗ್ತಾನೆ ಅದೇ ಕತೆ ಏನು ಒಂಚೂರು ಹೇಳಿ ನಮಗೆ. ಓಕೆ, ಸೊ ನಾವು ಈ ಸಾಂಗ್ಗೆ ಒಂದು ಕಡೆ ಶೂಟ್ ಮಾಡ್ತಾ ಇದ್ವಿ, ಒಂದು ಲೇಕ್ ಥರ ಇತ್ತು. ಸೊ ಅದರಲ್ಲಿ ಸೀಕ್ವೆನ್ಸ್ ಇತ್ತು. ಅವ್ರು ಸೇಫ್ಟಿ ಎಲ್ಲ ಮೊದಲೇ ಮಾಡಿಬಿಟ್ಟಿದ್ರು. ಬಟ್ ದೇ ಡಿಂಟ್ ಟೆಲ್ ಮಿ ಅಲ್ಲಿ ಮೊಸಳೆ. ಶೂಟ್ ಎಲ್ಲ ಮುಗಿಸಿ ಚೆನ್ನಾಗಿ ನೀರಲ್ಲೆಲ್ಲ ಮುಳುಗಿ ಆಟ ಆಡ್ಕೊಂಡೆಲ್ಲ ಹೊರಗಡೆ ಬಂದು ಹೇಳ್ತಿದ್ದಾರೆ, ಮೇಡಮ್ ಅಲ್ಲಿ ಮೊಸಳೆ ಇತ್ತು ಮ್ಯಾಮ್, ನಿಮಗೆ ಕಾಣಿಸ್ತಾ ಇಲ್ಲ ಆದರೂ ಅಂತ. ನಾನು ಆಬ್ವಿಯಸ್ಲಿ ಅವ್ರು ಹೇಳ್ತಾ ಇದ್ರೆ ನಾನು ನೀರಿಗೆ ಇಳಿತಾನೇ ಇರಲಿಲ್ಲ, ಅದು ಅವ್ರಿಗೆ ಗೊತ್ತು. ಅದಕ್ಕೆ ಆ್ಯಂಡ್ ವೆಂಕಿ ಸರ್ ಒಂದು ವಿಷಯ ಶೋರ್ ಮಾಡಿದ್ದಾರೆ, ದಟ್ ಈ ಸಾಂಗಲ್ಲಿ ಮಾತ್ರ ನಾವು ಮೂವಿಯಲ್ಲಿ ಚೆನ್ನಾಗಿ ಕಾಣ್ತಾ ಇರೋದು ಅಂತ. ಅದು ನಿಮಗೆ ಮೂವಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಎಲ್ಲರೂ February 6th ಮೂವಿ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಟ್ಸ್ ಅ ಫುಲ್ ಆನ್ ಪೈಸಾ ವಸೂಲ್ ಮೂವಿ ಅನ್ನೋದು ನಮ್ಮ ಗ್ಯಾರಂಟಿ. ಸೊ ಟೀಮ್ ಎಲ್ಲ ಜೊತೆಗೆ ಸೇರ್ಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀವಿ. ನಾವು ಎಕ್ಸಾಮ್ ಬರ್ದಾಗಿದೆ, ಇನ್ನು ರಿಸಲ್ಟ್ ಇರೋದು February 6th ನಿಮ್ಮ ಕೈಯಲ್ಲಿ. ಸೊ ನೀವು ನಮ್ಮನ್ನು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರ ಜೊತೆ ಬಂದು ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ, ನಮ್ಮ ಈ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್ ಟುಡೇ ಆಸ್ ವೆಲ್. ಥ್ಯಾಂಕ್ ಯು. ಸಿನಿಮಾದ ಬಗ್ಗೆ ಮತ್ತಷ್ಟು ವಿಷಯಗಳು ಅವರು ಇವತ್ತು ಲಾಂಚ್ ಆಗಬೇಕಾಗಿರುವಂಥ ಹಾಡು ಲಾಂಚ್ ಆದಮೇಲೆ ಮಾತಾಡ್ತಾರೆ. ಇವಾಗ ಈ ಸಿನಿಮಾದ ಈ ಹಾಡಿನ ಹುಕ್ ಸ್ಟೆಪ್ ನಮ್ಮೆಲ್ರಿಗೂ ಹೇಳ್ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಕ್ಯಾನ್ ವಿ ಹ್ಯಾವ್ ದ ಮ್ಯೂಸಿಕ್ ಪ್ಲೀಸ್? ಕಬ್ಬಿನ ಜಲ್ಲೆ ಮ್ಯೂಸಿಕ್. ಹೌದು ಸರ್, ಎಲ್ರಿಗಿಂತ ಬಹಳ ಖುಷಿಯಾಗಿದ್ದು ಅಲ್ಲಿ ದೀಪ್ತಿ ಮೇಡಮ್ ನೋಡಿ ಫೋನ್ ರೆಡಿ ಮಾಡ್ಕೊಂಡಿದ್ದಾರೆ.